ಸ್ಯಾಂಟ್ರೋ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತದೆ. ಮತ್ತೊಂದು ಕೇಸ್ ದಾಖಲಾಗುವ ಮುಖಾಂತರ ಕಾಟನ್ಪೇಟೆ ಠಾಣೆಯಲ್ಲಿ ಸ್ಯಾಂಟ್ರೋ ರವಿ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಅವ್ರು ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆನೆ ತನಿಖೆ ಆಗ್ತದೆ. ಒಂದ್ ಕಡೆ CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿದಂಥದ್ದು, ಅಬಾರ್ಷನ್ ಮಾಡಿಸಿದಂತ ವಿಚಾರ, ಹಾಗೆ ಮತ್ತೊಬ್ಬರ ಜೊತೆ ಮಲ್ಗುವಂತ ಹೇಳಿದಂತ ವಿಚಾರ, ಇದೆಲ್ಲದ್ರ ಬಗ್ಗೆನೂ ಕೂಡ ದೂರನ್ನ ಕೊಟ್ಟಿದ್ರು. ಈಗ ಇನ್ನೊಂದು ದೂರನ್ನ ಕೊಡಲಾಗಿದೆ. ಅದು ಸುಳ್ಳು ಕೇಸನ್ನ ಹಾಕಿಸಿ ಜೈಲಿಗೆ ಕಳುಹಿಸಿದ್ರು ಅಂತ ದೂರನ್ನ ಕೊಡಲಾಗಿದೆ. ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನ ಕೊಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ದೂರನ್ನ ಕೊಡಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಈ ದೂರು ಹೋಗಿದೆ. ರಿಜಿಸ್ಟರ್ ಪೋಸ್ಟ್ ಮೂಲಕ ದೂರನ್ನ ನೀಡಿದ್ದಾರೆ ರವಿ ಎರಡನೇ ಪತ್ನಿ. ಆಲ್ರೆಡಿ ಸ್ಯಾಂಟ್ರೋ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಅಂತೂ ಆಗ್ತಾ ಇದೆ. ಒಂದು ಆತನ ಎರಡನೇ ಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ ಆಗ್ತಾ ಇದ್ದಾರೆ. ಪ್ರಭಾವಿಗಳ ಜೊತೆ ಲಿಂಕ್ ಇರುವಂತದ್ರ ಬಗ್ಗೆ, ಟ್ರಾನ್ಸ್ಫರ್ ದಂಧೆಯ ಬಗ್ಗೆ, ವೇಶ್ಯಾವಾಟಿಕೆಯನ್ನ ಈತ ನಡೆಸ್ತಾ ಇದ್ದಂತ ವಿಚಾರದ ಬಗ್ಗೆ ಸಾಕಷ್ಟು ತನಿಖೆ ಆಗ್ತಾ ಇರುವಂತದ್ದು. ಈಗ ಮತ್ತೊಂದು ಸಂಕಷ್ಟ ಅವನಿಗೆ, ಇನ್ನೊಂದು ಕೇಸ್ ದಾಖಲಾಗಿದೆ ಅವನ ಮೇಲೆ. ಅದು ಆತನ ಎರಡನೇ ಪತ್ನಿ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಸ್ಯಾಂಟ್ರೋ ರವಿಗೆ ಇನ್ನೊಂದು ಕೇಸ್ ದಾಖಲಾಗ್ತಾ ಇರುವಂತ ಮುಖಾಂತರ ಸಂಕಷ್ಟ ಎದುರಾಗ್ತಾ ಇದೆ. ಏನಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ? ಪೃಥ್ವಿ, ಏನು ಸ್ಯಾಂಟ್ರೋ ರವಿ ವಿರುದ್ಧ ಈಗಾಗಲೇ CCB ಮತ್ತೆ CID ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇದ್ರು. ಈಗ ಮತ್ತೆ ಆತನ ಪತ್ನಿ ಈಗ ಸ್ಯಾಂಟ್ರೋ ರವಿ ವಿರುದ್ಧ ಮತ್ತೆ ದೂರನ್ನ ದಾಖಲು ಮಾಡಿದ್ದಾರೆ. ಅದು ಈ ಬಾರಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರವಾಗಿ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಮತ್ತೆ ನಗರ ಪೊಲೀಸ್ ಆಯುಕ್ತರು ಹಾಗೂ ಮಾನವ ಹಕ್ಕುಗಳಿಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈ ಬಾರಿ ದೂರಿನಲ್ಲಿ ಏನು ತನ್ನ ವಿರುದ್ಧ ದಾಖಲಾಗಿರುವಂತಹ ಒಂದು ಬೋಗಸ್ ಕೇಸ್ ಏನಿದೆ, ಆ ಒಂದು ಬೋಗಸ್ ಕೇಸ್ ವಿಚಾರವಾಗಿ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನನ್ನ ತಂಗಿಯನ್ನು ಸಹ ಇನ್ವಾಲ್ವ್ ಮಾಡಿ ಆಕೆಯನ್ನು ಸಹ ಆರೋಪಿಯನ್ನಾಗಿ ಮಾಡಿದ್ರು. ಇಬ್ಬರನ್ನು ಸಹ ಒಂದು ಜೈಲಿಗೆ ಕಳಿಸಿದ್ದಾರೆ. ಮತ್ತೆ ಈ ವೇಳೆ ಏನು ನನ್ನ ತಂಗಿ ಕಾಲೇಜ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಆಕೆ ವಿದ್ಯಾಭ್ಯಾಸಕ್ಕೂ ಸಹ ತೊಂದರೆ ಆಗಿದೆ ಅಂತೇಳಿ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿ ಈಗ ದೂರು ಕೊಟ್ಟಿರುವಂತದ್ದು. ಅದರಿಂದ ಮಾನವ ಹಕ್ಕುಗಳ ಆಯೋಗದವರು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಅಲ್ಲಿಗೂ ಸಹ ಒಂದು ಲೆಟರ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಕಾಟನ್ಪೇಟೆ ಇನ್ಸ್ಪೆಕ್ಟರ್ಗೂ ಸಹ ಇದೇ ಲೆಟರ್ ಅನ್ನ ಪೋಸ್ಟ್ ಮಾಡಿ ಇದ್ರ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡಬೇಕು. ಮತ್ತೆ ಏನು ಸ್ಯಾಂಟ್ರೋ ರವಿ ಮತ್ತೆ ಆ ಒಂದು ಸಂದರ್ಭದಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ಯಾರಿದ್ರೆ ಅವ್ರ ಮೇಲೂ ಸಹ ಒಂದು ಕ್ರಮವನ್ನ ಆಗ್ಬೇಕು ಅಂತೇಳಿ ಈಗ ಈ ಒಂದು ಪೋಸ್ಟ್ ಅನ್ನ ಕಳಿಸಿರುವಂತದ್ದು. ಈಗಾಗಲೇ ಈ ಒಂದು ರಿಜಿಸ್ಟರ್ ಪೋಸ್ಟ್ ಅನ್ನ ಇನ್ಸ್ಪೆಕ್ಟರ್ ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಅದನ್ನ ಪಡ್ಕೊಂಡಿದ್ದಾರೆ. ಅದನ್ನ ಪಡೆದು ಈಗ ಮತ್ತೆ CCBಗೆ ಒಂದು ಪೋಸ್ಟ್ ಅನ್ನ ಕಳಿಸಿರುವಂತದ್ದು. ಯಾಕಂದ್ರೆ ಇದೇ ವಿಚಾರವಾಗಿ ಈಗ CCB ಪೊಲೀಸರು ಸಹ ಒಂದು ತನಿಖೆಯನ್ನ ಮಾಡ್ತಾ ಇರೋದ್ರಿಂದ ಇದನ್ನು ಸಹ ಅದರಲ್ಲೇ ಒಂದು ಅಡಾಪ್ಟ್ ಮಾಡ್ಕೊಂಡು ಅಲ್ಲೂ ಸಹ ತನಿಖೆಯನ್ನ ಮಾಡ್ಬೇಕು ಅಂತೇಳಿ ಈಗ ಕಾಟನ್ಪೇಟೆ ಪೊಲೀಸರು ಆ ಒಂದು ರಿಜಿಸ್ಟರ್ ಪೋಸ್ಟ್ ಅನ್ನ CCBಗೆ ವರ್ಗಾವಣೆ ಮಾಡಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು, ನೀವೆಲ್ಲ ಮಾಹಿತಿ. JDS ಬಿಡ್ಲಿಕ್ಕೆ ಕೌಂಟ್ ಡೌನ್, ಅಲ್ಲಿಗೆ ಹಾರೋ ಮೊದಲು ಆವಾಜ್ ಹಾಕಿದ್ರ, ಕೊಲೆ ಮಾಡಿ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಅಂದ್ರ, 50,000 ಕೆರೆಕ್ ಆಡಿಯೋ ವೈರಲ್, ಶಾಸಕರ ಧಮ್ಕಿ. ಶಿವಲಿಂಗೇಗೌಡರು JDS ಅಲ್ಲೇ ಉಳ್ಕೊಳ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಸಾಕಷ್ಟು ಇರುವಂತದ್ದು, ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ JDS ನಿಂದ ಈಗ ಆಲ್ರೆಡಿ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ರ ನಡುವೆ JDS ಕಾರ್ಯಕರ್ತನಿಗೆ ಧಮ್ಕಿಯನ್ನ ಏನಾದ್ರೂ ಹಾಕ್ಬಿಟ್ರೆ ಶಿವಲಿಂಗೇಗೌಡರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದು 50,000 ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 50,000 ಹಣವನ್ನ ವಾಪಸ್ ಕೇಳಿ ಧಮ್ಕಿಯನ್ನ ಹಾಕಿದ್ರ ಶಾಸಕರು. ಅರಸೀಕೆರೆಯಲ್ಲಿ ಶಾಸಕರದ್ದು ಎನ್ನಲಾದಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಹಾಗೆ ವೈರಲ್ ಮಾಡಲಾಗ್ತಾ ಇದೆ. ಒಂದು ಓಟ್ಗೆ 50,000ನ ಸಾಲವಾಗಿ ಕೊಟ್ಟಂತ ಹಣ ಕೇಳಿದ್ರ, ಯಾವ ಹಣದ ಬಗ್ಗೆ ಏನಾದ್ರೂ ಮಾತನಾಡಿದ್ದಾರೆ ಶಿವಲಿಂಗೇಗೌಡರು ಅನ್ನುವಂತ ಪ್ರಶ್ನೆ ಇದೆ. ಆಡಿಯೋದಲ್ಲಿ ಪಕ್ಷಾಂತರದ ಸುಳಿವನ್ನ ನೀಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾವು ಕೇಳಿಸ್ತೀವಿ ಆ ಒಂದು ಆಡಿಯೋದಲ್ಲಿ ಏನ್ ಮಾತನಾಡಿರ್ಬೋದು ಶಿವಲಿಂಗೇಗೌಡರದ್ದು ಅಂತ ಹೇಳಲಾಗ್ತಾ ಇರುವಂತ ಆಡಿಯೋದಲ್ಲಿ ಅಂತ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳೋಣ. ವಾಸು, ಏನಣ್ಣ ನೀನು ಆ ಕಡಿಕೆ ಪೂರ್ ನಿಂತಿದೀಯಾ, ಹೋಗು ನೀನ್ ಆ ಕಡಿಕೆ. ನನ್ನ ಹತ್ರ ಅವತ್ತು 50,000 ಈಸ್ಕೊಂಡದಲ್ಲ ದುಡ್ಡು ತಂದು. ನಾನೇ ಬಂದು ನಿಮ್ಮ ದುಡ್ಡು ಕೇಳಕ್ಕೆ ಬಂದೇನ? ನಾನು ನಿನಗೆ ನನ್ನ ಹತ್ರ ಇರು ಅಂತ ಕೊಟ್ಟದ್ದೆ, ನೀನ್ ನನ್ನ ಹತ್ರ ಇಲ್ಲ, ನನ್ ದುಡ್ಡು ಕೊಡು ಅಷ್ಟೇ. ನಾವ್ ಎಲ್ಲಿದೀವಿ ಅಲ್ಲೇ ಇದೀವಿ, ನಾವ್ ಎಲ್ಲೂ ಹೋಗ್ಲ ಕಾರಣ ಹೋಗು. ನಾವ್ ಹೇಳಿದ್ ನಿಮ್ಗೇನೆ ಒಂದ್ ವಾಟ್ ಮಾಡ್ಬೇಕು, ನಾನು ಮಾಡ್ತೀನಿ ಅಂತ ಹೇಳಿದ್ದು. ಒಂದು ಓಟಿಗೆ ಅವನು ಕೊಡಕಲ್ಲ ನಿನ್ನ ಹತ್ರ. ನಾವೇ ದುಡ್ಡು ಕೇಳಕ್ಕೆ ಏನಾರು ಬಂದೆ ಅಣ್ಣ ನಿಮ್ಮ ಹತ್ರವಾ? ಅಲ್ಲ, ಕೊಲೆ ಮಾಡಿಸ್ತೀರೇನಾರವಾ? ಯಾವ ನಾನು ನಿನ್ ಕೊಲೆ ಮಾಡಿ ಜೈಲಿಗೆ ಹೋಗೋಣ ಅಂತ ಕೊಲೆ ಮಾಡಿಸ್ತೀರೇನಾರವಾ?
ನಾನು ಏನು ಮಾಡಕ್ಕಿಲ್ಲ. ನಾನು ಇರೋದು ಒರಿಜಿನಲ್ ಜೆಡಿಎಸ್ ಇರೋದು. ಆಯ್ತು, ನೀನ್ JDS ಅಲ್ಲಿ ಇಟ್ಕೋ. ಹಾ. ನೀನ್ ಏನಂದೆ? ಹೌದು, ನಾವು ನಾನೇನಾದ್ರು ನಿಮ್ಮ ಮನೆ ಬಾಗಿಲಿಗೆ ದುಡ್ಡು ಕೊಡಿ ಅಂತ ಕೇಳಕ್ ಬಂದಿದ್ದೀರಾ? ಪಾರ್ಲಿಮೆಂಟ್ಗೆ ಅವನಿ ಮಾಡ್ತೀವಿ ಅಂತ ಹೇಳುದು ನೀನ್. ಮಾಡ್ತೀನಿ ಅಂತ ಹೇಳಿದ್ರೆ ನಮಗೊಂದು ಸಹಾಯ ಮಾಡ್ತಿದ್ರೆ ಮಾಡ್ತೀವಿ, ಮಾಡ್ಲಿಲ್ಲ ನೀವು. ಅವೆಲ್ಲ ಈಗ ಮಾತ್ ಬೇಡ, ಮರ್ಯಾದಿಂದ ನನ್ನ ಹತ್ರ ಅಣ್ಣ, ನನ್ನ ಹತ್ರ ಋಣದಲ್ಲಿ ಬಿತ್ತು ಸಾಯಿ. ಇಲ್ಲ, ನನ್ನ ಹತ್ರ ಇಲ್ಲ. ದುಡ್ಡು ತಂದ್ಕೊಡು. ನಿಮಗೆ ತೋರಿಸ್ತಾ ಇದ್ವಿ ಮಾತನಾಡಿರುವಂಥ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಳ್ಳಿ ಭಾಷೆಯಲ್ಲಿ ಮಾತನಾಡ್ತಾರೆ ಶಿವಲಿಂಗೇಗೌಡರು, ಅದಕ್ಕೆ ತುಂಬ ಫೇಮಸ್. ಹಳ್ಳಿ ಭಾಷೆಯಲ್ಲಿ ಅಲ್ಲಿ ಮೇಚ್ ಕುಟ್ಟಿದ್ರು ಅಂದರೆ ಅವ್ರು ಯಾವುದನ್ನು ಕೇಳ್ತಾ ಇದ್ದಾರಪ್ಪ ಕೆಲಸ ಕೊಟ್ಬಿಡೋಣ ಅಂತ ಯಾರು ಮುಖ್ಯಮಂತ್ರಿಗಳಿರ್ತಾರೆ ಅವ್ರು ಕೊಟ್ಬಿಡ್ತಾರೆ. ಅರಸೀಕೆರೆ ಕ್ಷೇತ್ರದ ಶಾಸಕರು ಶಿವಲಿಂಗೇಗೌಡರು ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ, JDSನ ಬಿಡ್ತಾರೆ ಅಂತ. ಈ ಆಡಿಯೋವನ್ನು ಕೇಳುವಂಥ ಸಂದರ್ಭದಲ್ಲಿ ಬಿಡುವ ರೀತಿಯಲ್ಲೇ ಮಾತನಾಡಿದ್ದಾರೆ, ಅದನ್ನು ಕಾಣ್ಬೋದು. ಈಗ ಆಲ್ರೆಡಿ JDS 93 ಜನ ಅಭ್ಯರ್ಥಿಗಳನ್ನು ವಿಧಾನಸಭೆ ಚುನಾವಣೆಗೆ ಘೋಷಣೆ ಮಾಡಿದೆ. ಆದರೆ ಎಕ್ಸೆಪ್ಟ್ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇನ್ನೂ ಕೂಡ JDS ಅಭ್ಯರ್ಥಿಗಳು ಯಾರು ಅಂತ ಘೋಷಣೆ ಮಾಡಿಲ್ಲ. ಬಿಕಾಸ್ ರೇವಣ್ಣ ಅವರಿಗೆ ಬಿಟ್ಬಿಟ್ಟಿದ್ದಾರೆ ಯಾರು ಅಂತ ಘೋಷಣೆ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಇನ್ನು ಹಾಸನ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ಯಾರು ಸ್ಪರ್ಧೆ ಮಾಡಬಹುದು ಅನ್ನುವಂಥ ಕುತೂಹಲ ಸಾಕಷ್ಟಿತ್ತು. ರೇವಣ್ಣ ಅವ್ರು ಏನಾದರೂ ಹೊಳೆನರಸೀಪುರದಿಂದ ಹಾಸನದಲ್ಲಿ ಸ್ಪರ್ಧೆ ಮಾಡ್ತಾರಾ, ಹೊಳೆನರಸೀಪುರದಲ್ಲಿ ಏನಾದರೂ ಭವಾನಿ ರೇವಣ್ಣ ಅವ್ರು ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಕುತೂಹಲಕ್ಕೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಹಾಸನ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಅವರು ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸ್ಪರ್ಧಿಸುವಂತೆ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ, ಮುಂದಿನ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟ ಆಗುತ್ತೆ ಅಂತ ಭವಾನಿ ರೇವಣ್ಣ ಅವರು ಹೇಳಿದ್ದಾರೆ. ಹಾಸನ ತಾಲೂಕಿನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ಭವಾನಿ ರೇವಣ್ಣ ಅವರು ಮಾತನಾಡಿರುವಂಥದ್ದು. ಅಕಸ್ಮಾತ್ ಇವರು ಸ್ಪರ್ಧೆ ಮಾಡಿದ್ದೆ ಆದಂಥ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಬಂದಂತಾಗುತ್ತೆ. ಬಿಕಾಸ್ ಇಬ್ರು ಮಕ್ಕಳು ಭವಾನಿ ರೇವಣ್ಣ ಅವರಿಗೆ, ಒಬ್ರು ಸಂಸದರು, ಇನ್ನೊಬ್ರು MLC ಆಗಿದ್ದಾರೆ, ಮತ್ತೊಬ್ರು ಅವರ ಹಸ್ಬೆಂಡು MLA ಆಗಿರುವಂಥದ್ದು ರೇವಣ್ಣ ಅವರು. ಇವರು ಸ್ಪರ್ಧೆ ಮಾಡಿದ್ರೆ ಅಕಸ್ಮಾತ್ ಗೆದ್ಬಿಟ್ರೆ ಎಲ್ಲರೂ ಕೂಡ ಶಾಸಕರು, ಸಂಸದರಾದಂತ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ BJP ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲವು ಕಾರ್ಯಗಳು ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಈ JDSನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ. ಅದ್ರಾಗಿ ನಾನು ಊರುಗಳಲ್ಲಿ ನಮ್ಮ ಜನಪರಿಚಯ ಇದ್ದರೆ, ಊರಿನ ಪರಿಚಯ ಇದ್ದರೆ ನನಗೂ ಒಳ್ಳೆಯದು. ಮುಂದಿನ ಜನ ಕೆಲಸ ಮಾಡಲಿಕ್ಕೆ ಭಗವಂತ ನನಗೊಂದು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲೂ ಕೂಡ ಬೇಡ. ಸ್ಮಾರ್ಟ್ ವಾಚ್ ಸಾಗಿಸ್ತಾ ಇದ್ದಂತ ಲಾರಿಯನ್ನೇ ಕದ್ದೊಯ್ದಿದ್ರು ಕಳ್ಳರು, ಅವರನ್ನು ಬಂಧಿಸಲಾಗಿದೆ. ಲಾರಿಯನ್ನೇ ಹೈಜಾಕ್ ಮಾಡಿದ್ದಂತ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಜನವರಿ 15ನೇ ತಾರೀಕು ಬೆಂಗಳೂರಿನ RR ನಗರದಿಂದ ಲಾರಿಯನ್ನ ಹೈಜಾಕ್ ಮಾಡಲಾಗಿತ್ತಂತೆ. ಲಾರಿಲಿ ನಾವು ಇಷ್ಟು ದಿನ ಈ 2 ವೀಲರು 4 ವೀಲರು ಇದನ್ನೆಲ್ಲ ತುಂಬ್ಕೊಂಬರೋದನ್ನು ನೋಡ್ತಾ ಇದ್ವಿ. ಆದರೆ ವಾಚನ್ನು ತಗೊಂಬರ್ತಾರೆ ಅಂತ ಆ್ಯಕ್ಚುಲಿ ಇವತ್ತೇ ಗೊತ್ತಾಯ್ತು ನನಗೆ. ಸ್ಮಾರ್ಟ್ ವಾಚ್ಗಳನ್ನು ಲಾರಿಲಿ ತಗೊಂಬರ್ತಾರೆ ಅಂತ. ಜಮೀರ್ ಅಹಮದ್, ಶಬ್ಬೀರ್ ಎಂಬ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬಂಧಿತನಿಂದ 58 ಲಕ್ಷ ಮೌಲ್ಯದ 1282 ವಾಚ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಲಾರಿ ಚಾಲಕನ ಜೊತೆ ಗಲಾಟೆ ಬಳಿಕ ಲಾರಿಯನ್ನ ಹೈಜಾಕ್ ಮಾಡಿದ್ರು, ಮಾತಾಡಿಸ್ಬಿಟ್ಟು ಯಾಮಾರಿಸ್ಬಿಟ್ಟು ಹಂಗೆ ಒತ್ಕೊಂಡು ಹೋಗಿದ್ರು. ಈಗ ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಪೊಲೀಸರು. ಆ ವಾಚ್ಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಪೊಲೀಸರು ಆ ಇಬ್ಬರು ಆರೋಪಿಗಳನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಆ ವಾಚ್ಗಳಿದ್ವಲ್ಲ 1282 ವಾಚ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅದರ ಮೌಲ್ಯ 58 ಲಕ್ಷ ರೂಪಾಯಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಲಾರಿಯನ್ನು ಹೈಜಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ರು, ಹೇಗ್ ಸಿಕ್ಕಾಕೊಂಡ್ರು, ಏನಾದ್ರು ವಾಚ್ಗಳು ಮಿಸ್ ಆಗಿದಾವ, ಎಲ್ಲವೂ ಕೂಡ ಸಿಕ್ಕಿದಾವ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಪ್ರತಿಷ್ಠಿತ ಕಂಪನಿಯ ವಾಚ್ಗಳನ್ನ ಸುಮಾರು 1282 ವಾಚ್ಗಳನ್ನ ಕೋಲಾರದಿಂದ ಈ ಒಂದು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ರು. ಬ್ಯಾಟರಾಯನಪುರದಿಂದ ಸ್ವಲ್ಪ ಮುಂದೆ ಹೋದಂತ ಸಂದರ್ಭದಲ್ಲಿ ಆ ಒಂದು ವಾಹನಗಳ ವಾಚ್ಗಳ ತುಂಬಿದಂತಹ ಲಾರಿ ಏಕಾಏಕಿ 1-2-3 ಬೈಕ್ಗಳಿಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಂತ ಸಂದರ್ಭದಲ್ಲಿ ಇದೇ ಒಂದು ಇಬ್ಬರು ಆರೋಪಿಗಳು ಬರ್ತಿದ್ದಂತ ಒಂದು ಬೈಕ್ ಕೂಡ ಡಿಕ್ಕಿ ಆಗುತ್ತೆ. ಡಿಕ್ಕಿ
ರೀತಿಯಾದಂತ ಬಳಿಕ ಒಂದು ಮಾತುಕತೆ ಕೂಡ ಅಷ್ಟೇ ಆಗುತ್ತೆ. ಆದಂತ ಬಳಿಕ ಆ ಒಂದು ಲಾರಿಯನ್ನ ಹಿಂಬಾಲಿಸ್ಕೊಂಡು ಆರೋಪಿಗಳಿಬ್ರು ಕೂಡ ಅಷ್ಟೇ ಬರ್ತಾರೆ. ಹಿಂಬಾಲಿಸ್ಕೊಂಡು ಆದಂತ ಬಳಿಕ ಅವರಿಬ್ರು ಕೂಡ ಅಷ್ಟೇ ಆ ಒಂದು ಲಾರಿ ಚಾಲಕನನ್ನ ಬೆದರಿಸಿ ತದನಂತರ ಆ ಒಂದು ಲಾರಿಯನ್ನ ಅವರು ಹೈಜಾಕ್ ಮಾಡ್ಕೊಂಡು ತದನಂತರ ಅದನ್ನ ಒಂದು ಗೋಡನ್ಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಓಪನ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಇದು ಪ್ರತಿಷ್ಠಿತ ಕಂಪನಿಯ ಒಂದು ವಾಚ್ಗಳು ಕೂಡ ಇರುತ್ತೆ. ಈ ಒಂದು ವಾಚ್ಗಳು ಇದ್ದಂತ ಸಂದರ್ಭದ ಗೋಡನ್ ನಲ್ಲಿ ಲಾರಿಯನ್ನ ನಿಲ್ಲಿಸಿದಂತ ಬಳಿಕ ಏನ್ ಮಾಡ್ಬೇಕು, ಏನು ಮುಂದೆ ಯಾವ ರೀತಿ ಅದನ್ನ ಮಾರಾಟ ಮಾಡ್ಬೇಕು ಮತ್ತೆ ಅದನ್ನ ಎಲ್ಲಿಂದ ಬೇರೆ ಬೇರೆ ಕಡೆ ಸರ್ಕ್ಯುಲೇಷನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ನಲ್ಲಿ ಕೂಡ ಇರುತ್ತೆ. ತಕ್ಷಣವೇ ಒಂದು ಲಾರಿಯ ಚಾಲಕ RR ನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಅಂದ್ರೆ ಈ ರೀತಿಯಾಗಿ ನಾನು ಬರ್ತಿದ್ದಂತ ಸಂದರ್ಭದಲ್ಲಿ ಲಾರಿಯ ಸಮೇತವಾಗಿ ಮಾಲನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಒಂದು ದೂರನ್ನ ದಾಖಲು ಮಾಡ್ಕೊಂತಾರೆ. ತಕ್ಷಣವೇ ಪೊಲೀಸರು ಕೂಡ ಅಷ್ಟೇ ಆ ಒಂದು ಎಲ್ಲಿಂದ ಅದನ್ನ ಲಾರಿಯನ್ನ ತಗೊಂಡು ಹೋದ್ರು ಮತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೊಂಡು ಅಲ್ಲಿದ್ದಂತ ಒಂದಷ್ಟು CC ಕ್ಯಾಮೆರಾದ ದೃಶ್ಯಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಬೈಕ್ ನ ನಂಬರ್ ಪ್ಲೇಟ್ ಕೂಡ ಸಿಗುತ್ತೆ. ಈ ಒಂದು ನಂಬರ್ ಪ್ಲೇಟ್ ಅನ್ನು ಆಧರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಬ್ಯಾಟರಾಯನ್ಪುರ ಸಮೀಪದಲ್ಲಿರುವಂತಹ ಒಂದು ಗೋಡನ್ ನಲ್ಲಿ ಆ ಒಂದು ಲಾರಿಯನ್ನು ನಿಲ್ಲಿಸ್ಬಿಟ್ಟು ಇವರು ವಾಚ್ಗಳನ್ನ ಹಂತವಾಗಿ ಬೇರೆ ಬೇರೆ ಕಡೆಗಳಿಗೆ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಯತ್ನವನ್ನು ಕೂಡ ಮಾಡ್ತಿದ್ರು. ಯಾಕಂದ್ರೆ ಒಂದೊಂದು ವಾಚಿನ ಬೆಲೆ ಸುಮಾರು 10 ರಿಂದ 15 ಸಾವಿರ ರೂಪಾಯಿ ಇದೆ. ಇವರು ಕೇವಲ 5,000 ರೂಪಾಯಿಗೆ ಮಾರಾಟ ಮಾಡಲು ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದು ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಕೂಡ ಬಂಧನ ಮಾಡಿರುವಂತಹ ಪೊಲೀಸ್ ಅವರಿಂದ ಸುಮಾರು 1,200 ವಾಚ್ಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದು ಅವರ ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ಈಗಾಗಲೇ ಚೆಕ್ ಮಾಡಿದಾಗ ಒಂದು ವೇಳೆ ಉದ್ದೇಶ ಪೂರ್ವಕವಾಗಿ ಅದನ್ನ ಹೈಜಾಕ್ ಮಾಡಬೇಕು, ಆ ಒಂದು ಲಾರಿಯನ್ನ ನಾವು ಕಳ್ಳತನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕಳ್ಳತನವನ್ನು ಮಾಡಿದ್ರೆ ಅಥವಾ ಏನನ್ನೋದ್ರ ಬಗ್ಗೆ ಈಗ ಪೊಲೀಸರು ಮುಂದಿನ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಮಾಹಿತಿ. ವೆಲ್ಕಮ್ ಬ್ಯಾಕ್. ಈಗ ಆಲ್ರೆಡಿ ಇರೋಬರ ರೇಟ್ ಎಲ್ಲ ಗಗನಕ್ಕೆ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅನ್ನುವಂಥ ನಿಮಗೂ ಕೂಡ ಗೊತ್ತಿದೆ. ಪ್ರತಿನಿತ್ಯನೂ ಕೂಡ ಜನಸಾಮಾನ್ಯರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಹಿಡಿ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಮತ್ತೊಂದು ರೇಟ್ ಜಾಸ್ತಿ ಆಗ್ತಾ ಇದೆ, ಅದು ಕೋಳಿ ಮೊಟ್ಟೆ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಕೋಳಿಗಳಿಗೆ ನೀಡುವಂಥ ಆಹಾರದ ಬೆಲೆ ಏರಿಕೆ ಎಫೆಕ್ಟ್ನಿಂದಾಗಿ ಈಗ ಕೋಳಿ ಮೊಟ್ಟೆ ಬೆಲೆ ಹತ್ತತ್ರ 7 ರೂಪಾಯಿ ಆಗಲಿದೆಯಂತೆ. ಒಂದು ಮೊಟ್ಟೆ ಬೆಲೆ 100 ಮೊಟ್ಟೆಗಳಿಗೆ ಸರಾಸರಿ 575 ರೂಪಾಯಿ ಆದರೆ ಒಂದು ಮೊಟ್ಟೆಗೆ 5 ರೂಪಾಯಿ 75 ಪೈಸೆ ಆಗುತ್ತೆ. ಅದು ಹೋಲ್ಸೇಲ್ ದರ ಹೇಳ್ತಾರೆ. ಇನ್ನು ನಮಗೆ ಮಾರೋದಾದ್ರೆ ಅಂದರೆ ಗ್ರಾಹಕರಿಗೆ ಮಾರೋದಾದ್ರೆ ಅದನ್ನು ಹತ್ತತ್ರ ಒಂದು 7 ರೂಪಾಯಿ ಆದರೂ ಆಗ್ಬೋದು, 8 ರೂಪಾಯಿ ಆದರೂ ಆಗ್ಬೋದು, ಎಷ್ಟು ಬೇಕಾದರೂ ಆಗ್ಬೋದು. ಸೊ ಹೀಗಾಗಿ ಗ್ರಾಹಕರ ಮೇಲೆ ಹೊರೆಯಂತೂ ಬಿದ್ದೇ ಬೀಳುತ್ತೆ. ಕೋಳಿ ಮೊಟ್ಟೆ ದರ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಗ್ ರೈಸ್ ರೇಟು ಕೂಡ ಜಾಸ್ತಿ ಆಗ್ಬೋದು, ಎಗ್ ಬುರ್ಜಿ ಇದೆಲ್ಲದರ ರೇಟು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಒಂದು 2 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಸಹಜವಾಗಿ ಹೋಟೆಲ್ ಮಾಲೀಕರುಗಳು ಕೂಡ ಬೀದಿ ಬದಿ ವ್ಯಾಪಾರಿಗಳು ಕೂಡ ಅದರ ರೇಟನ್ನು ಮತ್ತಷ್ಟು ಜಾಸ್ತಿ ಮಾಡುವಂಥ ಸಾಧ್ಯತೆ ಇರುತ್ತೆ. ನೋಡಬೇಕು ಈ ರೇಟ್ ಕೋಳಿ ಮೊಟ್ಟೆ ರೇಟ್ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಗ್ ರೈಸು, ಎಗ್ ಬೋಂಡ ಆಗಿರ್ಬೋದು, ಎಗ್ ಬುರ್ಜಿ ಆಗಿರ್ಬೋದು, ಎಗ್ ಚಿಲ್ಲಿ ಆಗಿರ್ಬೋದು, ಇದರ ರೇಟ್ಗಳು ಕೂಡ ಜಾಸ್ತಿ ಏನಾದರೂ ಮಾಡುವಂಥ ಸಾಧ್ಯತೆ ಇದೆಯಾ?